ಅಬ್ಬಬ್ಬಾ ಪ್ರವಾಹದಲ್ಲಿ ಕುಸಿದೇ ಬಿತ್ತು ಶಾಪಿಂಗ್ ಮಾಲ್. ನೋಡ್ತಾ ಇದ್ದಂತೆ ಕುಸಿದಂತ ಶಾಪಿಂಗ್ ಮಾಲ್ ಎದೆ ನಡುಗಿಸುವಂತಿದೆ. ಕಟ್ಟಡ ಕುಸಿದು ಬೀಳುವ ದೃಶ್ಯ. ಪ್ರವಾಹದಲ್ಲಿ ಕುಸಿದೇ ಬಿತ್ತು ನೋಡಿ ಶಾಪಿಂಗ್ ಮಾಲ್. ಎದೆ ನಡುಗಿಸುವಂತಿದೆ ಕಟ್ಟಡ ಕುಸಿದು ಬೀಳುವ ದೃಶ್ಯ. ಕೆಲವೇ ಸೆಕೆಂಡ್ಗಳಲ್ಲೇ ಶಾಪಿಂಗ್ ಕಾಂಪ್ಲೆಕ್ಸ್ ನಾಮಾವಶೇಷ ಆಗಿದೆ. ಪ್ರವಾಹದಲ್ಲಿ ಮಾಲ್ ಕುಸಿದು ಬೀಳುವ ದೃಶ್ಯವೇ ಭಯಾನಕ. ಶರವೇಗದ ಪ್ರವಾಹ ಪ್ರಕೋಪದಲ್ಲಿ ಮಾಲ್ಗೆ ಮಾಲೆ ಕಣ್ಮರೆಯಾಗಿದೆ. ಪೊಲೀಸರ ಸಮಯ ಪ್ರಜ್ಞೆಗೆ ಉಳಿತು ನೂರಾರು ಜನರ ಪ್ರಾಣ. ಪ್ರವಾಹದ ಅಬ್ಬರಕ್ಕೆ ನಲುಗಿದ ಭೂಮಿಯ ಮೇಲಿನ ಸ್ವರ್ಗ. ರಣಭೀಕರ ಪ್ರವಾಹಕ್ಕೆ ತತ್ತರಿಸಿದ ಜಮ್ಮು ಕಾಶ್ಮೀರದ ಬುಡ್ಗಾಮ್ ಜಿಲ್ಲೆ ಬ್ಯೂರಾದಲ್ಲಿ ಭೀಕರ ಪ್ರವಾಹದಲ್ಲಿ ಕೊಚ್ಚಿ ಹೋದ 8 ಅಂಗಡಿಗಳಿದ್ದ ಕಾಂಪ್ಲೆಕ್ಸ್. ನೋಡ್ತಾ ಇದ್ದಂತೆ ಶಾಪಿಂಗ್ ಮಾಲ್ ಕುಸಿದು ಬಿದ್ದಿದೆ. ಜಮ್ಮು ಮತ್ತು ಕಾಶ್ಮೀರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ ನಾವು. ಯಾರಿಗಾದ್ರೂ ಈ ದೃಶ್ಯ ನೋಡಿದ್ರೆ ಆ ರೀತಿಯಾದಂಥ ದೃಶ್ಯ ನೋಡ್ತಾ ಇದ್ದಂತೆ ಇಡೀ ಶಾಪಿಂಗ್ ಮಾಲೇ ನೆಲಸಮ ಆಗುತ್ತೆ. ಎಸ್, ಈ ರೀತಿಯಾಗಿ ಘಟನೆ ನಡೆದಿರುವಂಥದ್ದು ಜಮ್ಮು ಮತ್ತು ಕಾಶ್ಮೀರದಲ್ಲಿ. ಚೆನ್ನಾಗಿದ್ದಂಥ ಶಾಪಿಂಗ್ ಮಾಲೆ ಪ್ರವಾಹದಿಂದ ನೆಲಸಮ ಆಗಿರುವಂಥದ್ದು. ಯಾವುದೇ ರೀತಿಯಾದಂಥ ಪ್ರಾಣಾಪಾಯ ಸಂಭವಿಸಿಲ್ಲ. ಅಲ್ಲಿ ರಕ್ಷಣೆ ಮಾಡುವಂಥ ಕೆಲಸ ಆಗಿದೆ. ಯಾರ್ಯಾರು ಜನ ಇದ್ರಲ್ಲ ಎಲ್ಲರನ್ನ ಕೂಡ ಹೊರಗಡೆ ಕಳಿಸುವಂಥ ಕೆಲಸ ಆಗುತ್ತೆ. ಪೊಲೀಸರ ಸಮಯ ಪ್ರಜ್ಞೆಯಿಂದ ಪ್ರಾಣಗಳು ಉಳ್ಕೊಂಡಿದ್ದಾವೆ. ಯಾರಿಗೂ ಕೂಡ ಯಾವುದೇ ರೀತಿಯಾದಂಥ ಪ್ರಾಣಹಾನಿ ಸಂಭವಿಸಿಲ್ಲ. ಬಟ್ ಇಡೀ ಕಟ್ಟಡವೇ ನೆಲಸಮಗೊಂಡಿರುವಂಥದ್ದು. ಆ ರೀತಿಯಾಗಿ ಪ್ರವಾಹ ಅಲ್ಲಿ ಉಕ್ಕಿ ಹರಿತಾ ಇದೆ. ಅಂಥದ್ರಲ್ಲಿ ಬಿಲ್ಡಿಂಗ್ ನಿಲ್ತಾವ ಈ ರೀತಿಯಾದಂಥ ಸಿಚುವೇಶನ್ಸ್ ಇದ್ದಾಗ. ಇನ್ನು ಆ ಬಿಲ್ಡಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ಅದೊಂದು ಓಲ್ಡ್ ಬಿಲ್ಡಿಂಗ್ ಅಂತ. ಸೊ ಹೀಗಾಗಿ ಈ ರೀತಿಯಾದಂಥ ಪ್ರವಾಹ ಎದುರಾಗ್ತು ಅಂತ ಅಂದಾಗ ಈ ರೀತಿಯ ಓಲ್ಡ್ ಬಿಲ್ಡಿಂಗ್ಗಳೆಲ್ಲ ಕುಸಿಯುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಈ ಮಳೆ ಆಗ್ತಾ ಇದೆ ಅಂತ ಅಂದರೆ ಸಾಕು, ಈ ರೀತಿಯಾಗಿ ಕುಸಿದು ಬೀಳುವಂಥದ್ದು ಹೆಚ್ಚು. ಅದರಲ್ಲಿ ಆ ಲೆವೆಲ್ಗೆ ಅಲ್ಲಿ ನೀರು ಹರಿತಾ ಇದೆ, ಪ್ರವಾಹ ಹೆಚ್ಚಾಗಿದೆ ಅಂತ ಅಂದಾಗ ಇನ್ನು ಬಿಲ್ಡಿಂಗ್ ಅದು ಬೀಳದೇ ಇರುತ್ತಾ, ಅದು ನೋಡಿದ್ರೆ ಗೊತ್ತಾಗುತ್ತೆ ಓಲ್ಡ್ ಬಿಲ್ಡಿಂಗ್ ಅಂತ. ಸೊ ಆ ರೀತಿಯಾಗಿ ಕುಸಿದು ಬಿದ್ದಿದೆ. ಬಟ್ ಯಾವುದೇ ರೀತಿಯಂಥ ಪ್ರಾಣಾಪಾಯ ಸಂಭವಿಸಿಲ್ಲ. ಅಲ್ಲಿ ಅಲ್ಲಿರುವಂಥ ಜನರನ್ನು ಸೇವ್ ಮಾಡುವಂಥ ಕೆಲಸ ಅಲ್ಲಿ ಆಗಿರುವಂಥದ್ದು.